ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ನನ್ನ ಗೆಳತಿ ಶ್ರೀಮತಿ ಗೀತಾರಾವ್ ಅವರ ಮತ್ತೊಂದು ಕೃತಿ ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನ ಮಾಲೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಪರಮಾತ್ಮನನ್ನು ಪುರಾಣ ಪುರುಷ ಎಂದು ಕರೆಯುತ್ತೇವೆ. ಆದರೆ ಅವನು ಧರ್ಮ ಸಂಸ್ಥಾಪನೆಗೆಂದು ಅವತಾರವೆತ್ತಿ ಧರೆಗೆ ಇಳಿದು ಬಂದಾಗ ಹೊಸವ. ಈ ಜಗತ್ತು ಒಂದು ದೊಡ್ಡ ಸಂಸಾರ. ಇಲ್ಲಿ ನಾವು ಓಡಾಡುತ್ತಾ ಬದುಕುತ್ತಾ ಸಾಯುತ್ತಾ ದಿನಗಳನ್ನು ಕಳೆಯುತ್ತೇವೆ. ಚಿಂತನ ಮಂಥನ ನಡೆಸುತ್ತೇವೆ. ನಿತ್ಯ ಜೀವನದಲ್ಲಿ ಬರುವ ಸಾಚಾ ಸನ್ನಿವೇಶಗಳು ಕೆಲವೊಮ್ಮೆ ನಮ್ಮನ್ನು ತಬ್ಬಿಬ್ಬುಗೊಳ್ಳುವಂತೆ ಮಾಡುತ್ತದೆ. ಇದಕ್ಕೆ ಕಾರಣ ಹುಡುಕುತ್ತಾ ಸಂಶೋಧನೆ ಮಾಡುತ್ತಾ ಹೋಗುವಾಗ ಸತ್ಯದ ಅರಿವಾಗುತ್ತದೆ. ವಿಲಾಸಿಯಾದವನು ಇಂದ್ರಿಯಗಳಿಗೆ ಗೋಚರಿಸುವ ವಿಷಯವನ್ನು ಸತ್ಯವೆಂದು ಅಭಿಪ್ರಾಯಪಡುತ್ತಾನೆ. ಆದರೆ ಜ್ಞಾನಿಯಾದವನು ಯೋಚಿಸುವ ರೀತಿ ವಿಭಿನ್ನ. ಅವನ ಅಂತರಾತ್ಮದಲ್ಲಿ ಭಗವತ್ ಜ್ಯೋತಿಯನ್ನು ಕಂಡುಕೊಂಡಿರುತ್ತಾನೆ. ಈ ಜ್ಯೋತಿ ಶಕ್ತಿಯುತವಾಗಿ ಎಲ್ಲರನ್ನೂ ತನ್ನ ಉನ್ಮೇಷ ಮಾತ್ರದಿಂದಲೇ ಪ್ರತಿಧ್ವನಿಸುತ್ತದೆ ಎಂಬ ವಿವೇಕ ಅವನಲ್ಲಿ ಜಾಗೃತವಾಗಿರುತ್ತದೆ. ಇಂದು ನಾವು ವಿಜ್ಞಾನ ಯುಗದಲ್ಲಿ ಇದ್ದೇವೆ. ನಮ್ಮಲ್ಲಿರುವ ಬುದ್ಧಿಮಟ್ಟದಿಂದ ಸಂಶೋಧನೆ ಮಾಡಿ ಜನರಲ್ಲಿ ನಂಬಿಕೆಯನ್ನು ಪಡೆದುಕೊಳ್ಳುತ್ತೇವೆ ಎಂಬ ಅಚಲವಾದ ನಂಬಿಕೆ ಎಲ್ಲರಲ್ಲೂ ಸಾಮಾನ್ಯವಾಗಿ ತೋರುವಂತಹ ಅಂಶ. ನಮಗೆ ನಾವೇ ಬೆಳಕು ಎಂಬ ನಂಬಿಕೆ ದೃಢವಾಗಿ ಬೇರೂರಿ ಬಿಟ್ಟಿದೆ. ಆದರೆ ನಮ್ಮನ್ನು ಅಧೀನವಾಗಿಟ್ಟುಕೊಂಡು ಆಡಿಸುವ ಬದುಕಿನ ಸೂತ್ರಧಾರಿ ಬೇರೊಬ್ಬ ಇರುವನು. ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಗಾಳಿಪಟವನ್ನು ಹಾರಿಸಬಲ್ಲ ಎಂದು ಅಂದುಕೊಂಡಿರುವುದಿಲ್ಲ. ಆದ್ದರಿಂದ ಏರುಪೇರಾದ ಜೀವನ ಪಯಣ ದುಃಖ ದುಮ್ಮಾನಗಳಿಗೆ ಕಾರಣವಾಗುತ್ತದೆ. ನಮ್ಮ ಜೀವನವನ್ನು ಆನಂದಮಯವಾಗಿ ಕಂಡುಕೊಳ್ಳಬೇಕಾದರೆ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಗುರುವಿನ ಉಪದೇಶದಿಂದ ಆತ್ಮ ಸಾಮ್ರಾಜ್ಯದಲ್ಲಿ ಕಂಡುಕೊಳ್ಳುವ ಸುಖ ತನ್ನ ಪ್ರಗತಿಗೆ ಅಮೂಲ್ಯ ನಿಧಿ ಎಂದು ಅರ್ಥ ಮಾಡಿಕೊಂಡಿರುತ್ತಾನೆ. ಈ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಈ ಶರೀರ ನಾನೇ ಎಂದು ಅಂದುಕೊಂಡಿದ್ದು ತಪ್ಪು ಅಭಿಪ್ರಾಯ ಎಂದು ತಿಳಿದುಕೊಳ್ಳುತ್ತಾನೆ. ಕಳೆದ ಸಲ ಶ್ರೀ ಶಿರಡಿ ಸಾಯಿಬಾಬಾ ನನ್ನನ್ನು ಸಾಧನವಾಗಿಟ್ಟುಕೊಂಡು ಶ್ರೀ ಸಾಯಿ ದ್ವಾರಕಾಮಯಿ ಲೀಲೆಗಳು ಎಂಬ ಪುಸ್ತಕವನ್ನು ರಚಿಸಿದ್ದರು. ಅದರ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಅತಿಥಿಯಾಗಿ ಬಂದವರಲ್ಲಿ ಡಾಕ್ಟರ್ ವಿಶಾಲ್ ರಾವ್ ಸಹ ಒಬ್ಬರು. ಇವರು ಕ್ಯಾನ್ಸರ್ ತಜ್ಞರು. ಬೆಂಗಳೂರಿನಲ್ಲಿರುವ HCGಯಲ್ಲಿ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ಆಸ್ಪತ್ರೆಯಲ್ಲಿ ಸರ್ಜನ್ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಗೋಪಿನಾಥ್ ಅವರಿಂದ ಪರಿಚಯರಾದವರು. ಅದರಂತೆ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಸಮಾರಂಭಕ್ಕೆ ಆಹ್ವಾನಿಸಿದ್ದೆ. ಶ್ರೀ ಶಿರಡಿ ಬಾಬಾ ಮತ್ತು ಸತ್ಯಸಾಯಿ ಬಾಬಾ ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ ಅನೇಕ ಅಪರೂಪದ ಅನುಭವ ತಂದುಕೊಟ್ಟಿದ್ದಾರೆ. ವೈದ್ಯರಾದವರು ಏಕಾಏಕಿ ಎಲ್ಲವನ್ನೂ ನಂಬುವುದಿಲ್ಲ. ವೈಜ್ಞಾನಿಕ ದೃಷ್ಟಿ ಉಳ್ಳವರು. ಸತ್ಯತೆಯನ್ನು ಪರಮಾಯಿಸಿ ಅವಲೋಕಿಸುತ್ತಾರೆ. ನಂತರ ಒಪ್ಪಿಕೊಳ್ಳುವಂಥವುದನ್ನು ಒಪ್ಪಿಕೊಳ್ಳುತ್ತಾರೆ. ವಿಜ್ಞಾನಕ್ಕೆ ಸವಾಲಾಗಿ ಇಂದು ಅನೇಕ ಪವಾಡಗಳು ನಡೆಯುತ್ತದೆ. ಇದನ್ನು ಡಾಕ್ಟರ್ ವಿಶಾಲ್ ರಾವ್ ಅವರು ತಮ್ಮ ಭಾಷಣದಲ್ಲಿ ಮುಖ್ಯ ವಿಷಯವಾಗಿಟ್ಟುಕೊಂಡು ಮಾತನಾಡಿದರು. ಪ್ರಶ್ನೆಯಾಗಿಯೇ ಉಳಿದುಕೊಳ್ಳುವ ಉದಾಹರಣೆಯನ್ನು ತಮ್ಮ ಅನುಭವಕ್ಕೆ ಹೇಗೆ ಕೊಂಡಿರುವುದು ಎಂದು ವಿವರವಾಗಿ ತಿಳಿಸಿದರು. ಅವರ ಭಾಷಣದಿಂದ ಬೆರಗಾದ ಪ್ರೇಕ್ಷಕರು ತಮ್ಮನ್ನು ತಾವು ಮರೆತರೆಂದು ಹೇಳಬಹುದು. ಅವರೇ ಹೇಳುವ ಹಾಗೆ ವೈದ್ಯರಾದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ರೋಗಿಯನ್ನು ಗುಣಪಡಿಸಲು ಪ್ರಯತ್ನಿಸುತ್ತೇವೆ. ಆದರೆ ಕಾಣದ ಚೇತನ ತನ್ನಿಷ್ಟದಂತೆ ನಡೆದುಕೊಳ್ಳುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ರೋಗಿಯನ್ನು ಪರೀಕ್ಷಿಸಿದಾಗ ನಮ್ಮ ನಿರೀಕ್ಷೆಗಿಂತ ಬೇರೆ ರೀತಿ ಆಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಕಾರಣ ಮಾತ್ರ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ. ಆಶ್ಚರ್ಯ ತರುವ ಇಂಥ ಘಟನೆಗೆ ಭವಮಾಯೆಯ ಲೀಲೆ ಎಂದು ಅಂದುಕೊಳ್ಳಬಹುದು ಅಷ್ಟೇ. ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ ಬಾಬಾ ಯಾವ ರೀತಿ ಸಂಪರ್ಕದಲ್ಲಿದ್ದಾರೆ ಎಂದು ಘಟನೆಗಳನ್ನು ನೆನಪು ಮಾಡಿಕೊಂಡರು. ಪ್ರೇಕ್ಷಕರ ಮುಂದೆ ಹಂಚಿಕೊಂಡಾಗ ನನಗೆ ಹೊಸ ಆಲೋಚನೆ ಬಂದಿತ್ತು. ಇದು ಬಾಬಾರವರು ನನಗೆ ನೀಡಿದ ಪ್ರೇರಣೆ ಇರಬಹುದು. ಕಷ್ಟಗಳು ಎದುರಾದಾಗ ಅದನ್ನು ಪರಿಹರಿಸಲು ಮಾನವ ಏನೆಲ್ಲ ಪ್ರಯತ್ನ ಪಡುತ್ತಾನೆ. ಆರ್ಥಿಕ ತೊಂದರೆ ಎದುರಿಸುತ್ತಿದ್ದರೂ ಪರಿಹಾರ ಕಂಡುಕೊಳ್ಳಲು ಸಾಲ ಮಾಡಿ ಜ್ಯೋತಿಷರನ್ನು ಹುಡುಕಿಕೊಂಡು ಹೋಗುತ್ತಾನೆ. ಮಂತ್ರ ತಂತ್ರ ಹವನ ಪೂಜೆ ವ್ರತಗಳನ್ನು ಆಚರಿಸುತ್ತಾನೆ. ಸಂಸಾರವೆಂಬ ಸಾಗರದಲ್ಲಿ ಈಜುವುದು ಸುಲಭವಲ್ಲ, ಬಹಳ ಭಯಂಕರವಾದದ್ದು. ನಮ್ಮ ಮನಸ್ಥೈರ್ಯವನ್ನು ಕಂಗೆಡಿಸಿಬಿಡುತ್ತದೆ. ಇಂಥ ವಿಷಯದಲ್ಲಿ ಗುರುವನ್ನು ಆಶ್ರಯಿಸಬೇಕು. ದಯಾಸಾಗರನಾದ ಅವನು ಕರುಣೆಯಿಂದ ಕೃಪಾದೃಷ್ಟಿಯನ್ನು ಹರಿಸುತ್ತಾನೆ. ನಂಬಿದ ಅಂಬಿಗನಾದ ಅವನು ಸುರಕ್ಷಿತವಾಗಿ ದಳ ಸೇರಿಸುತ್ತಾನೆ. ಕ್ಯಾನ್ಸರ್ ಎಂಬ ಮಾರಕ ರೋಗ ತಗುಲಿದಾಗ ಯಮ ಸದ್ಯದಲ್ಲೇ ನಮ್ಮ ಮನೆಯ ಬಾಗಿಲನ್ನು ತಟ್ಟಲಿದ್ದಾನೆ ಎಂಬ ಭಯ ನಮ್ಮನ್ನು ಆವರಿಸುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರಿಗೆ ಸವಾಲಾಗಿರುವ ರೋಗಿಯ ಉದಾಹರಣೆ ಇಟ್ಟುಕೊಂಡು ಏಕೆ ಬರೆಯಬಾರದು ಎಂದು ಅನಿಸಿತು. ಇದರಿಂದ ಧೈರ್ಯ ತಾಳಿ
ಗುಣಮುಖರಾಗಿ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ದೀರ್ಘಕಾಲ ಬದುಕಿರುವವರು ಬೇಕಾದಷ್ಟು ಮಂದಿ ಇದ್ದಾರೆ. ನಂಬಿದ ದೈವವೇ ಇದಕ್ಕೆ ಕಾರಣ ಎಂಬ ವಿಶ್ವಾಸ ಹೊಂದಿದವರೂ ಇದ್ದಾರೆ. ಶ್ರೀ ಸಾಯಿಬಾಬಾರವರ ಆರಾಧಕರಾದ ಡಾಕ್ಟರ್ ವಿಶಾಲ್ರವರ ಅನುಭವ ಮತ್ತು ಇವರಂತೆ ಅನುಭವ ಪಡೆದಿರುವ ಇತರ ಅನುಭವ ಪಡೆದು ಬರೆಯುವ ಹಂಬಲ. ಇದನ್ನು ಓದಿದ ಜನಗಳಿಗೆ ದೇವರಲ್ಲಿ ನಂಬಿಕೆ, ಶ್ರದ್ಧೆ ಉಂಟಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಿ ಜೀವನದಲ್ಲಿ ಉತ್ಸಾಹ ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ. ಬಾಬಾ ನನ್ನ ಕೈಯಲ್ಲಿ ಲೇಖನಿ ಇರಿಸಿ ಮನದ ಅಂಗಳದಲ್ಲಿ ಕುಳಿತು ಮಾರ್ಗದರ್ಶನ ಮಾಡುತ್ತಾ ಬರೆಸಲಿದ್ದಾರೆ. ಇದಕ್ಕೆ ನಾನು ಬಾಬಾರವರಿಗೆ ಚಿರಋಣಿಯಾಗಿದ್ದೇನೆ. ನಮಸ್ಕಾರ ಗೆಳೆಯರೇ. ಶ್ರೀ ಸಾಯಿ ಧರಿಸಿದ ಪಂಚರತ್ನ ಮಾಲೆಯನ್ನು ಮುಂದಿನ ದಿನಗಳಲ್ಲಿ ಆಲಿಸಿ.